ನಮಸ್ಕಾರ ಸ್ನೇಹಿತರೆ, ಎಲ್ಲ ಆರಾಮ? ಈ ವಿಡಿಯೋ ಇದೆಯಲ್ಲ, ಈ ಪರ್ಟಿಕ್ಯುಲರ್ ವಿಡಿಯೋ ಇದು ನಮಗೆ ಉಲ್ಟಾ ಹೊಡಿಬೋದು, ನಮಗೆ ಡ್ಯಾಮೇಜ್ ಮಾಡ್ಬೋದು. ಆದರೂ ಕೂಡ ಪರವಾಗಿಲ್ಲ, ಇದರಿಂದ ನಿಮಗೆ ಒಳ್ಳೇದಾಗೋದಾದರೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಎಲ್ಲದರಲ್ಲೂ ನಮ್ಮ ಹಿತನೇ ನೋಡೋಕ್ಕಾಗೋದಿಲ್ಲ, ನಿಮ್ಮ ಹಿತ ಕೂಡ ನಮಗೆ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಒಂದು ಪ್ರಶ್ನೆ ಕೇಳ್ತಾ ಇದ್ದೀವಿ ಸ್ನೇಹಿತರೆ ನಿಮಗೆ. ನೀವು ನಿಮ್ಮ ಮೊಬೈಲ್ ಸ್ಕ್ರೀನನ್ನು ಎಷ್ಟು ಸಲ ನೋಡ್ತೀರಾ, ಮುಡ್ತೀರಾ? ದಿನಕ್ಕೆ ಒಂದು 10 ಸಲ ಮುಟ್ಟಿ ಓಪನ್ ಮಾಡ್ತೀರಾ ಫೋನ್ನ? 20 ಸಲ ಮುಟ್ಟಿ ಓಪನ್ ಮಾಡ್ತೀರಾ? ಹೋಗಲಿ 100 ಟೈಮ್ಸ್. ವಿಷಯ ಏನು ಗೊತ್ತಾ ಸ್ನೇಹಿತರೆ, ಇತ್ತೀಚಿನ ಡೇಟಾ ಪ್ರಕಾರ ಒಬ್ಬ ಮನುಷ್ಯ ದಿನಕ್ಕೆ ಆ್ಯಾವ್ರೇಜ್ ಆಗಿ 2617 ಸಲ ಆ್ಯಾವ್ರೇಜ್ ಆಗಿ 2617 ಸಲ ಮೊಬೈಲ್ ಸ್ಕ್ರೀನನ್ನು ಟಚ್ ಮಾಡ್ತಾರೆ. ಬೆಳಗ್ಗಿನಿಂದ ರಾತ್ರಿವರೆಗೂ ಲೆಕ್ಕ ಹಾಕಿದ್ರೆ ಪ್ರತಿ 5 ನಿಮಿಷಕ್ಕೊಮ್ಮೆ ನಮ್ಮ ಗಮನ ಆ ಚಂಚಲ ಡಬ್ಬಿ ಕಡೆಗೆ ಹೋಗ್ತಾ ಇರುತ್ತೆ. ಭಾರತದಲ್ಲಿ ಇವತ್ತು ಒಬ್ಬ ವ್ಯಕ್ತಿ ಸರಾಸರಿ 7 ಗಂಟೆಗಳ ಕಾಲ ಇರದೇ 24 ಗಂಟೆ ದಿನಕ್ಕೆ, ಅದರಲ್ಲಿ 7 ಗಂಟೆ ಕಾಲ ಮೊಬೈಲ್ ಸ್ಕ್ರೀನ್ ನೋಡ್ತಾ ಕಳೀತಾ ಇದ್ದಾರೆ ದಿನಕ್ಕೆ. ಟೋಟಲ್ ಎಲ್ಲ ಸಣ್ಣದು ದೊಡ್ಡದು ನಿಮ್ಮ ಡ್ಯೂರೇಷನ್ ಎಲ್ಲ ಸೇರಿಸಿದಾಗ, ಸ್ಕ್ರೀನ್ ನೋಡೋ ಡ್ಯೂರೇಷನ್ ಸೇರಿಸಿದಾಗ ಬರೀ ಟೈಮ್ ವೇಸ್ಟ್ ಅಲ್ಲ ಇದು. ನಿಮ್ಮ ಮೆದುಳಿನ ಕೆಮಿಕಲ್ ಕಾಂಪೋಸಿಷನನ್ನು, ರಾಸಾಯನಿಕ ಕ್ರಿಯೆಯನ್ನು ಚೇಂಜ್ ಮಾಡ್ತಾ ಇರೋ ಗಂಭೀರ ವ್ಯಸನ, ಅಡಿಕ್ಷನ್, ಚಟ. ಹಾಗಿದ್ರೆ ಸ್ನೇಹಿತರೆ, ನಾವು ಯಾಕೆ ಹೀಗಾಗ್ತಾ ಇದ್ದೀವಿ? ಈ ಡಿಜಿಟಲ್ ಜೈಲಿನಿಂದ, ಈ ಪ್ರಾಬ್ಲಮ್ನಿಂದ ತಪ್ಪಿಸ್ಕೊಳ್ಳೋದು ಹೇಗೆ ನಾವು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ರಿಪೋರ್ಟ್ನಲ್ಲಿ. ನಿಮಗೆ ಟೈಮ್ ಇಲ್ಲ ಅಂದರೆ ನೋಡಲೇಬೇಡಿ ವಿಡಿಯೋನ. ಫುಲ್ ನೋಡೋದಾದರೆ ಮಾತ್ರ ಸ್ನೇಹಿತರೆ ಕಂಟಿನ್ಯೂ ಮಾಡಿದ್ದಾರೆ, ಫ್ರೀ ಆದಮೇಲೆ ನೋಡಿ ಪರವಾಗಿಲ್ಲ. ಈ ವರದಿಯಲ್ಲಿ ನಾವು ಈ ಗಂಭೀರ ಸಮಸ್ಯೆ, ಇವತ್ತಿನ ಪ್ಯಾಂಡಮಿಕ್ ಇದು, ಇದರ ಮಾಯಾಜಾಲವನ್ನು ಭೇದಿಸೋದು ಹೇಗೆ, ಮುಖ್ಯವಾಗಿ ಸಮಸ್ಯೆ ಆಗ್ತಿದೆ ಅಲ್ಲ, ಇದನ್ನು ಭೇದಿಸೋದು ಹೇಗೆ, ಇದನ್ನು ಮ್ಯಾನೇಜ್ ಮಾಡೋದು ಹೇಗೆ, ಇದರಿಂದ ಹೊರ ಬರೋದು ಹೇಗೆ ಅಂತ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಡೋಪಮೈನ್ ಅನ್ನೋ ಖೆಡ್ಡ, ಮೊಬೈಲ್ ಇಲ್ಲ ಅಂದ್ರೆ ಶುರುವಾಗುತ್ತೆ ಭಯ. ಸ್ನೇಹಿತರೆ, ಗಂಭೀರ ಸಮಸ್ಯೆಯನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಇದರ ಮೂಲಕ್ಕೆ ಇಳಿಬೇಕು. ಅಯ್ಯೋ ನನಗೆ ಬೋರ್ ಆಗ್ತಾ ಇದೆ ಅದಕ್ಕೆ ಮೊಬೈಲ್ ನೋಡ್ತೀನಿ ಅಂತ ಕೆಲವರು ಹೇಳ್ಬೋದು. ಆದ್ರೆ ಸ್ನೇಹಿತರೆ, ನಿಜವಾದ ಸ್ಟೋರಿ ಬೇರೆ ಇದೆ ಇಲ್ಲಿ. ನಿಮಗೊಂದು ಟಾಸ್ಕ್ ಕೊಡ್ತೀವಿ. ನೀವು ತುಂಬಾ ಮೊಬೈಲ್ ನೋಡ್ತಿರ್ತೀರಾ ಅಂತ ಇಟ್ಕೊಳ್ಳಿ. ದಿಢೀರಂತ ಜಸ್ಟ್ 2 ದಿನ ನಿಮ್ಮ ಮೊಬೈಲ್ ಮುಟ್ಟದೆ ಒಂದು ಟ್ರಂಕಲ್ಲೋ ಕಬೋರ್ಡೆಲ್ಲ ಹಾಕಿಟ್ಬಿಡಿ. ಇಡ್ತೀರಾ? ಇಮ್ಯಾಜಿನ್ ಮಾಡೋಕ್ಕಾಗುತ್ತೆ ನಿಮಗೆ ಆ ಜಗತ್ತನ್ನು? ಖಂಡಿತ ಕಷ್ಟ. ಯಾಕಂದರೆ ಇವತ್ತಿನ ದಿನ ಕಮ್ಯುನಿಕೇಷನ್ಗೆ ಅದು ಎಷ್ಟು ಇಂಪಾರ್ಟೆಂಟು ಕೆಲಸಕ್ಕೆಲ್ಲ, ಮೆದುಳಿಗೂ ಕೂಡ ಅಷ್ಟೇ ಚಟ ಆಗಿಬಿಟ್ಟಿದೆ. ಮೆದುಳು ಮದುವೆ ಆಗಿಬಿಟ್ಟಿದೆ ಮೊಬೈಲ್ ಫೋನ್ಗಳನ್ನ, ತಡ್ಕೊಳಕ್ಕಾಗಲ್ಲ ಅದಕ್ಕೆ. ಇದನ್ನು ನೋಮೋಫೋಬಿಯಾ, ನೋ ಮೊಬೈಲ್ ಫೋಬಿಯಾ ಅಂತ ಕರಿತಾ ಇದ್ದಾರೆ. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಕ್ಯಾಸಿನೋಗಳಲ್ಲಿ ಜೂಜಾಡೋಕ್ಕೆ ಸ್ಲಾಟ್ ಮಷಿನ್ ಹ್ಯಾಂಡಲ್ ಹಿಡಿತಾರೆ. ಒಂದ್ಸಲ ದುಡ್ಡು ಬರುತ್ತೆ, ಇನ್ನೊಂದ್ಸಲ ಬರಲ್ಲ. ಯಾವಾಗ ದುಡ್ಡು ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಈ ಅನ್ಸರ್ಟನಿಟಿ ಇದೆಯಲ್ಲ, ಇದನ್ನೇ ವಿಜ್ಞಾನದಲ್ಲಿ ವೇರಿಯಬಲ್ ರಿವಾರ್ಡ್ ಸ್ಕೆಡ್ಯೂಲ್ ಅಂತ ಕರೀತಾರೆ. ನಿಮ್ಮ ಸ್ಮಾರ್ಟ್ಫೋನ್ ಕೂಡ ಈ ಸ್ಲಾಟ್ ಮಷಿನ್ ಇದ್ದ ಹಾಗೆ. ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಬೆರಳಲ್ಲಿ ಸ್ಕ್ರೀನನ್ನು ಕೆಳಗೆ ಎಳೆದು ರಿಫ್ರೆಶ್ ಮಾಡ್ತಿರಲ್ಲ, ಅದು ಜೂಜುಕೋರ ಸ್ಲಾಟ್ ಮಷಿನ್ ಹ್ಯಾಂಡಲ್ ಎಳೆದ ಹಾಗೆ. ನೀವು ಒಂದ್ಸಲ ರೀಲ್ಸ್ ನೋಡೋಕೆ ಶುರು ಮಾಡಿದ್ರೆ ತಾನಾಗೆ ಕುತೂಹಲ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದರೆ ಅಲ್ಲಿ ನಿಮ್ಮನ್ನು ಹಿಡಿದಿಡೋ ಶಕ್ತಿ ಇದೆ. ಏನೋ ಒಂದು ಮೆಸೇಜ್, ನಿಮ್ಮ ಫೋಟೋಗೆ ಲೈಕ್, ಅಥವಾ ಒಂದು ವೈರಲ್ ವಿಡಿಯೋ, ಅದಾದಮೇಲೆ ಇನ್ನೊಂದು, ಅದಾದಮೇಲೆ ಇನ್ನೊಂದು, ಅದಾದಮೇಲೆ ಇನ್ನೊಂದು ಗಂಟೆಗಟ್ಟಲೆ ನಿಮ್ಮನ್ನು ಚಕ್ರ ಸುಳಿಯಲ್ಲಿ ಹಿಡಿದು ಹಾಕಿಟ್ಟಿರುತ್ತೆ. ಅಥವಾ ಇದೇನು ಇಲ್ಲದೇ ಇದ್ರೂ ಕೂಡ ನೀವು ಆ ಮೊಬೈಲನ್ನು ಇಡೋಕ್ಕೆ ಇಷ್ಟಪಡಲ್ಲ ಸೈಡ್ಗೆ. ಯಾಕಂದರೆ ಆ ಆ್ಯಪ್ಗೆ ಮುಂದೇನಿರುತ್ತೆ ಅಂತ ಕುತೂಹಲವನ್ನು ಹೆಚ್ಚಿಸೋ ಶಕ್ತಿ ಇದೆ. ಆ ಏನಿರಬಹುದು ಅನ್ನೋ ಸಸ್ಪೆನ್ಸ್ ಇದೆಯಲ್ಲ, ಆನಂದ ಡೋಪಮೈನ್ ಇಳಿತು ಕಿವಿಲೆಲ್ಲ ಆಚೆ ಬಂತು. ಓಕೆ, ಇನ್ನೂ ಬೇಕು, ನೆಕ್ಸ್ಟ್ ಮತ್ತೆ ಸಿಗ್ಬೋದು ಅನ್ನೋ ಮೈಂಡ್ಸೆಟ್ ನಮ್ಮನ್ನು ಹುಚ್ಚರನ್ನಾಗಿ ಮಾಡ್ತಾ ಇದೆ. ಮೊಬೈಲ್ ಹುಚ್ಚರನ್ನಾಗಿ. ಪ್ರತಿ ಸಲ ಫೋನ್ ಶಬ್ದ ಮಾಡಿದಾಗಲೂ ಕೂಡ ನಮ್ಮ ಮೆದುಳು ಒಂದು ಲಾಟ್ರಿ ಹೊಡಿತಾ ಅಂತ ಕಾಯ್ತಾ ಇರುತ್ತೆ. ಸೊ ಒಂದು ವೇಳೆ ಫೋನ್ ನಿಮ್ಮ ಹತ್ತಿರ ಇಲ್ಲದೆ ಇದ್ದರೆ ಏನಾಗುತ್ತೆ? ಕೈ ನಡ್ಗೋಕೆ ಶುರು ಆಗುತ್ತೆ ಕೆಲವರಿಗೆ. ವಿಡ್ರಾವಲ್ ಸಿಂಪ್ಟಮ್ಸ್ ಥರ, ಆಲ್ಕೋಹಾಲ್ ಬಿಟ್ಟಾಗುತ್ತಲ್ಲ ಆ ಥರ. ಎದೆ ಬಡಿತ ಜಾಸ್ತಿ ಆಗುತ್ತೆ. ಏನೋ ಜೀವನ ಸಂಗಾತಿಯನ್ನು ಕಳ್ಕೊಂಡಂಗೆ ಫೀಲ್ ಆಗುತ್ತೆ. ಆಗ ನಿಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅಂದರೆ ಫೋನ್ ದೂರ ಆದರೆ ನೆಮ್ಮದಿ ಸಿಗಲ್ಲ, ಭಯ ಆಗುತ್ತೆ. ಆಗ ಖುಷಿ ಹಾರ್ಮೋನ್ ಬೇಕು ಅಂತ ಮೆದುಳಿಗೆ ಅನಿಸುತ್ತೆ. ಆಗಲೇ ಹುಡುಕು, ಹಾಕು, ಕೈ ತೆಗಿ ಮೊಬೈಲ್ ಅಂತ ಮೆದುಳು ನಿಮಗೆ ಪ್ರೆಷರೈಸ್ ಮಾಡುತ್ತೆ. ಹೀಗಾಗಿನೇ ಪ್ರತಿದಿನ 1000 ಸಲ ಮೊಬೈಲ್ ನೋಡ್ತಾ ಇರೋದು ನಾವು. ಹಾಗಿದ್ರೆ ಈ ಹೊಸ ಯುಗದ ಮಾನಸಿಕ ಕಾಯಿಲೆಯಿಂದ ಹೊರಗೆ ಬರೋದು ಹೇಗೆ, ಸರಿಯಾಗಿ ಮ್ಯಾನೇಜ್ ಮಾಡೋದು ಹೇಗೆ, ಎಲ್ಲವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಎಲ್ರಿಗೂ ಇರೋ ದೊಡ್ಡ ಭಯ ಏನು ಗೊತ್ತಾಗಿನ ಕಾಲದಲ್ಲಿ ಒಳಗಡೆ ಕಾಡ್ತಿರೋ ಇನ್ನೊಂದು ಭಯ, ಅದು ಹೆಲ್ತ್ ಎಕ್ಸ್ಪೆನ್ಸಸ್, ಮೆಡಿಕಲ್ ಖರ್ಚುಗಳು.
ಹಾಸ್ಪಿಟಲ್ ಖರ್ಚುಗಳು. ಯಾಕಂದರೆ ಯಾವಾಗ ಏನು ಕಾಯಿಲೆ ಬಂದು ಎಷ್ಟು ಬಿಲ್ ಬರುತ್ತೋ ಅಂತ ಹೇಳೋಕ್ಕಾಗಲ್ಲ. ಸರ್ಜರಿಗಳು, ಮೆಡಿಸಿನ್ ಹೇಳೋದೇ ಬೇಡ, ಎಲ್ಲ ರೇಟ್ ಆಕಾಶಕ್ಕೆ ಏರ್ಬಿಟ್ಟಿದೆ. ಹಾಗಿರಬೇಕಾದ್ರೆ ಒಂದು ಹಾಸ್ಪಿಟಲ್ ಅಡ್ಮಿಷನ್ ನಮ್ಮನ್ನು ದಿವಾಳಿ ಮಾಡಬಾರ್ದು, ನಮ್ಮನ್ನು ಬೀದಿಗೆ ಬರೋಂಗೆ ಮಾಡಬಾರ್ದು, ಸಾಲ ಮಾಡೋಂಗೆ ಮಾಡಬಾರ್ದು, ಸೇವಿಂಗ್ಸ್ ಎಲ್ಲ ಕಿತ್ಕೊಂಡು ಹೋಗಂಗೆ ಮಾಡಬಾರ್ದು. ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಈಸ್ ಮ್ಯಾಂಡೇಟ್ರಿ. ಸೊ ಸ್ನೇಹಿತರಿಗೆ GST ಕೂಡ 0 ಆಗಿದೆ. ಆಫರ್ ಕೂಡ ನಡೀತಾ ಇದೆ ಈಗ. ಎಷ್ಟು ಅಂತ ನಾವು ಲಿಂಕ್ ಮೇಲ್ಗಡೆ ಮೆನ್ಷನ್ ಮಾಡಿರ್ತೀವಿ. ಸೊ ಇನ್ನೂ ಯಾರು ಮಾಡಿಸಿಲ್ಲ, ನೀವು ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಭದ್ರತೆಯನ್ನು, ಆರೋಗ್ಯದ ಗ್ಯಾರಂಟಿಯನ್ನು ಕೊಡಿಸೋಕೆ 20 ಲಕ್ಷ, 25 ಲಕ್ಷ, 50 ಲಕ್ಷ ಎಷ್ಟುದಾದರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಅವಾಗ ಅಷ್ಟು ಹಾಸ್ಪಿಟಲ್ ಬಿಲ್ ನಿಮಗೆ ಬರೋದಿಲ್ಲ, ಇನ್ಶೂರೆನ್ಸ್ ಕಂಪನಿ ಕಟ್ಟುತ್ತೆ ಅಂತ ಹುಷಾರಿಲ್ಲದ ಸಂದರ್ಭ ಬಂತು ಅಂತ ಹೇಳಿದ್ರೆ ಅವರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ವ್ಯೂಹ ಭೇದಿಸೋ 5 ಅಸ್ತ್ರಗಳು. ಸ್ನೇಹಿತರೆ, ಮೊದಲಿಗೆ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಹಿಮಾಲಯಕ್ಕೆ ಹೋಗಿ ಸನ್ಯಾಸಿ ಆಗೋಕ್ಕಾಗಲ್ಲ, ಬೇಕೇ ಬೇಕು. ನಮಗೆ ಫೋನ್ ಇಲ್ಲದೆ ಈಗಿನ ಕಾಲದಲ್ಲಿ ಜೀವನ ನಡೆಸೋದು ಕಷ್ಟ, ಅನಿವಾರ್ಯತೆ ಇದೆ. ಪೇಮೆಂಟ್ ಬೇಕು, ಎಮರ್ಜೆನ್ಸಿ ಕಮ್ಯುನಿಕೇಷನ್ ಬೇಕು, ವರ್ಕ್ ಕಮ್ಯುನಿಕೇಷನ್ಗೆ ಬೇಕು, ಮಸ್ತ್ ಮಗ ಚಾನಲ್ನಲ್ಲಿ ಉಪಯುಕ್ತ ಮಾಹಿತಿಯನ್ನು ನೋಡಿಕೊಂಡು ಬ್ರೈನನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಬೇಕು, ನಾಲೆಜನ್ನು ಅಲ್ವಾ. ಅದೆಲ್ಲ ಮಾಡಬೇಕಾದ್ರೆ ಮೊಬೈಲ್ಗೆ ದಾಸರಾಗದೇ ಇರೋದು ಹೇಗೆ? ಇಡೀ ದಿನಕ್ಕೆ 7-8 ಗಂಟೆ ಅದರಲ್ಲೇ ಕಳೆದಿರೋಂಗೆ ಮಾಡೋದು ಹೇಗೆ? ಅಸ್ತ್ರ ನಂಬರ್ 1, ಟೆಕ್ ಫ್ರೀ ಟೈಮ್ಸ್. ಹಾರ್ವರ್ಡ್ ಯೂನಿವರ್ಸಿಟಿಯ ತಜ್ಞರು ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕೆಲವರು ಇರ್ತಾರೆ, ಮೊಬೈಲ್ ನೋಡ್ದೇನೆ ದಿನನೇ ಸ್ಟಾರ್ಟ್ ಆಗಲ್ಲ ಅನ್ನೋ ಬದುಕನ್ನು ಬದುಕ್ತಾ ಇರ್ತಾರೆ. ಅಂಥವ್ರು ಕೆಲ ರೂಲ್ಸನ್ನು ಫಾಲೋ ಮಾಡಬೇಕು. ಹೇಗೆ ಅಂದರೆ ಮೊಬೈಲ್ ಯೂಸ್ ಮಾಡೋದನ್ನು ಪೋಸ್ಟ್ಪೋನ್ ಮಾಡಬೇಕು. ಉದಾಹರಣೆಗೆ ಮಾರ್ನಿಂಗ್ ವಾಕ್, ಸ್ವಲ್ಪ ಹೊತ್ತು ಮೆಡಿಟೇಷನ್, ಅಥವಾ ಡೈಲಿ ನಿಮ್ಮ ಮನೆಯವರಿಗೂ ಯೂಸ್ ಆಗುವಂಥ ಸಣ್ಣ ಪುಟ್ಟ ಕೆಲಸಕ್ಕೆ ಹೆಲ್ಪ್ ಮಾಡೋದು ಮಾಡ್ಬೋದು. ಆಮೇಲೆ ಬೇಕಾದ್ರೆ ಇದೆಲ್ಲ ಮಾಡಿ ಆದಮೇಲೆ ಎದ್ದು 1-2 ಗಂಟೆ ಕಳೆದ ಮೇಲೆ ಮೊಬೈಲ್ ನೋಡೋದು. ಬೆಳಗ್ಗೆ 9 ಗಂಟೆ ಅಂದರೆ ಅಷ್ಟು ಗ್ಯಾಪ್ ಕೊಡೋಕ್ಕಾಗಲ್ಲ, ಎದ್ದಿದ್ದು ಮೊಬೈಲ್ ಹಿಡಿಲೇಬೇಕಾಗುತ್ತೆ. ಬೆಳಗ್ಗೆ ಬೇಗ ಹೇಳೋ ಅಭ್ಯಾಸ ಇತ್ತು ಅಂತ ಹೇಳಿದ್ರೆ 5 ಗಂಟೆಗೆ 6 ಗಂಟೆಗೆ ಹೇಳ್ತೀರಾ ಅಂತ ಹೇಳಿದ್ರೆ 7-8 ಗಂಟೆ ತನಕ ನೀವು ಮೊಬೈಲ್ ಅವಾಯ್ಡ್ ಮಾಡಿದ್ರೆ ಆವಾಗ ನಿಮಗೆ ನಿಧಾನಕ್ಕೆ ಬ್ರೈನ್ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಮೊಬೈಲೇ ಪ್ರಯಾರಿಟಿ ಅಲ್ಲ, ಎಷ್ಟು ಆರಾಮಾಗಿದ್ದೀನಿ ನಾನು ಇವಾಗ, ಮುಟ್ಟಿಲ್ಲ, ಎಷ್ಟೊಂದು ಕೆಲಸ ಆಯಿತು ಬೇರೆ ಅನ್ನೋ ಫೀಲಿಂಗ್ ನಿಮಗೆ ಬರುತ್ತೆ. ಜಸ್ಟ್ 2 ವೀಕ್ಸ್ ಇದನ್ನು ಫಾಲೋ ಮಾಡಿದ್ರೆ ರಿಸಲ್ಟ್ ಕಾಣಿಸೋಕೆ ಶುರುವಾಗುತ್ತೆ. ಫೋನ್ ಪಕ್ಕದಲ್ಲೇ ಇದ್ದರೂ ಕೂಡ ಎದ್ದೆದ್ದು ಹಿಡಿಬೇಕು ಅನ್ನೋ ಚಟ ದೂರ ಆಗೋಕ್ಕೆ ಶುರುವಾಗುತ್ತೆ. ಇದರಿಂದ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ, ಮ್ಯಾಜಿಕ್ ನಡೆಯುತ್ತೆ ನಿಮ್ಮ ಜೀವನದಲ್ಲಿ. ಆ ಬೆಳಗ್ಗೆ 1-2 ಗಂಟೆ ನೀವು ಅನ್ನೆಸೆಸರಿ ವೇಸ್ಟ್ ಮಾಡೋ ಟೈಮ್ನಲ್ಲೇ ನಿಮ್ಮ ದಿನದ ಎಲ್ಲ ಕೆಲಸ ಏನು ಅಂತ ಒಂದು ರೌಂಡ್ ಪ್ಲ್ಯಾನ್ ಮಾಡಿಕೊಂಡು, ಇವತ್ತಿನ ಮೇನ್ ಕೆಲಸಗಳೇನು ಅಂತ 1 2 3 4 5 ಅಂತ ಪಟ್ಟಿ ಮಾಡಿಕೊಂಡು 1 2 3 ಅಥವಾ 5 ಕೂಡ ಆವಾಗಲೇ ಮುಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ನೀವು ನಿಮ್ಮ ಡೇ ನೀವು ಗೆದ್ದ ಹಾಗೇನೆ. ಮೊದಲ 2 ಗಂಟೆ ದಿನ ಶುರುವಾಗೋಕ್ಕಿಂತ ಮುಂಚೆ ದಿನದ ಅತಿ ಮುಖ್ಯ ಕೆಲಸಗಳನ್ನು ನೀವು ಮುಗಿಸಿ ಬಿಸಾಕಿಬಿಟ್ಟಿರ್ತೀರ. ಹೈಲಿ ಪ್ರೊಡಕ್ಟಿವ್ ಪರ್ಸನ್ ಆಗ್ತೀರಾ. ಜೀವನದಲ್ಲಿ, ಕರಿಯರ್ನಲ್ಲಿ, ಆರ್ಥಿಕವಾಗಿ, ನಿಮ್ಮ ಅರ್ನಿಂಗಲ್ಲಿ ಎಲ್ಲದರಲ್ಲೂ ಕೂಡ ನೀವು ಎತ್ತರಕ್ಕೆ ಹೋಗೋಕ್ಕೆ ಶುರು ಮಾಡ್ತೀರಾ. ಅದರಲ್ಲೂ ಅರ್ಧ ಗಂಟೆ ಓದೋಕ್ಕೆ ಶುರು ಮಾಡಿದ್ರೂ ಕೂಡ, ನಾಲೆಜ್ ಗೇನ್ ಮಾಡೋಕ್ಕೆ ಶುರು ಮಾಡಿದ್ರೂ ಕೂಡ ನೀವು ಅದೇ ಟೈಮ್ನಲ್ಲಿ ನಿಮ್ಮ ಬೌದ್ಧಿಕ ಸಂಪತ್ತು ಕೂಡ ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ. ಓಕೆ, ಇದು ಮಾರ್ನಿಂಗ್ ಆಯಿತು. ಥ್ರೂಔಟ್ ಡೇ ಕೂಡ ಅಷ್ಟೇ ಹೇಳಿದ್ವಲ್ಲ, 1000 ಸಲ ನಾವು ನೋಡ್ತಾ ಇದ್ದೀವಿ ಅಂಥೇಳಿ. ನಿಮಗೆ ಅವಾಗ ಏನು ಮಾಡ್ಬೋದು, ಫೋನ್ ನೋಡಬೇಕು ಅಂದ ತಕ್ಷಣ ಓಕೆ ತಡಿಯಪ್ಪ, ಯಾಕೋ ಅಷ್ಟೊಂದು ಫೋರ್ಸ್ ಮಾಡ್ತಿದ್ಯಾ, ಒಂಚೂರು ತಡಿ ಅಂತ ಹೇಳಿ ಬ್ರೈನ್ಗೆ. ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತೀನಿ ತಡಿ, ನಿಂಗೆ ಫೋನ್ ಕೊಡ್ತೀನಿ ನಾನು, ಸ್ವಲ್ಪ ತಡ್ಕೋ ಅಂಥೇಳಿ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ, ಕಂಡೀಷನ್ ಹಾಕಿ 10 ನಿಮಿಷ ತಡಿ ಆಮೇಲೆ ಕೊಡ್ತೀನಿ ಅಂಥೇಳಿ. ಆ 10 ನಿಮಿಷದಲ್ಲಿ ಆ ಚಟ ಇದೆಯಲ್ಲ, ಬೇಕು ಹಿಡಿ ಕೈ ಹಾಕು, ಅದು ಸ್ವಲ್ಪ ಕಮ್ಮಿ ಆಗಿರುತ್ತೆ. ಹಾಗೆ ಮಾಡ್ತಾ ಮೊದಲಿಗೆ 10 ನಿಮಿಷ, ಆಮೇಲೆ ಅರ್ಧ ಗಂಟೆ. ನೀವು ನಿಜವಾಗ್ಲೂ ಕೆಲಸ ಇಲ್ಲ ಫೋನಲ್ಲಿ ಅಂದರೆ, ಅದು ಕಾಲ್ ಬರ್ತಾ ಇಲ್ಲ ಅಂದರೆ, ಅರ್ಜೆಂಟಿಗೆ ಯಾರಿಗೂ ಕಮ್ಯುನಿಕೇಟ್ ಮಾಡಬೇಕು ಅಂತಿಲ್ಲ ಅಂದರೆ, ಯಾವುದೋ ಮೇಲೋ ಅಥವಾ ಏನೋ ಒಂದು ಶೀಟೋ ಚೆಕ್ ಮಾಡಬೇಕಿಲ್ಲ ಅಂದರೆ ಸುಮ್ಮನೆ ಫೋನ್ ತೆಗೆಯೋದನ್ನು ನೀವು ಅವಾಯ್ಡ್ ಮಾಡ್ತಾ ಬರ್ತೀರಾ. ಅದು ಅಭ್ಯಾಸ ನಿಧಾನಕ್ಕೆ ಬ್ರೈನ್ನಿಂದ ದೂರ ಆಗ್ತಾ ಹೋಗುತ್ತೆ. ಇವನು ಆಟ ಆಡಿಸ್ತಾನೆ, ಓಕೆ ನಾನೇ ಅಡ್ಜಸ್ಟ್ ಆಗೋಣ ಅಂತ ಅದು ನಿಧಾನಕ್ಕೆ ಅನ್ಲರ್ನ್ ಮಾಡ್ತಾ ಬರುತ್ತೆ. ಕಲ್ತಿರೋದನ್ನ ಮರಿತಾ ಬರುತ್ತೆ ದುಶ್ಚಟವನ್ನ. ಅಸ್ತ್ರ ನಂಬರ್ 2, ನೋ ಟೆಕ್ ಝೋನ್. ಇದು ತುಂಬಾ ಇಂಪಾರ್ಟೆಂಟ್. ಮೊಬೈಲ್ ನಮಗೆ ಎಷ್ಟೇ ಮುಖ್ಯವಾಗಿದ್ರು ನಿದ್ರೆಗಿಂತ ನಮ್ಮ ಆರೋಗ್ಯಕ್ಕಿಂತ ಮುಖ್ಯ ಅಲ್ವಲ್ಲ. ಸೊ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಒಂದಷ್ಟು ಜಾಗಗಳನ್ನ ನೋ ಫೋನ್ ಝೋನ್ ಅಂತ ಡಿಕ್ಲೇರ್ ಮಾಡಬೇಕು. ಮನೆಯಲ್ಲಿ ಸಾಧ್ಯವಾದಷ್ಟು ಆ ಜಾಗ ಜಾಸ್ತಿ ಇರಬೇಕು. ನಿಮ್ಮ ಮನೆಗೆ ಎಂಟ್ರ್ ಆದ ತಕ್ಷಣ ಮನೇಲಿ ಫೋಯರ್ ಅಂತ ಏರಿಯಾ ಇರುತ್ತಲ್ಲ, ಬಾಗಿಲು ತೆಗೆದ ತಕ್ಷಣ ಅಪಾರ್ಟ್ಮೆಂಟ್ಸಲ್ಲಿ ಮನೆಗಳಲ್ಲೆಲ್ಲ ಮಾಡ್ತಿದ್ದಾರೆ, ಸ್ವಲ್ಪ ಕಾರ್ನರ್ ಥರ ಇರುತ್ತೆ, ಅಲ್ಲೇ ಫೋನ್ ಇಡೋಕ್ಕೆ ನೀವು ವ್ಯವಸ್ಥೆಯನ್ನು ಮಾಡ್ಬೋದು. ಅಲ್ಲೇ ಬಿಟ್ಟು ಒಳಗೆ ಬರ್ಬೋದು. ಅಥವಾ ಮನೆಯ ಹಾಲ್ನಲ್ಲಿ, ಲಿವಿಂಗ್ ರೂಮ್ ಹಾಲ್ ಇರುತ್ತಲ್ಲ, ಅಲ್ಲೆಲ್ಲಾದರೂ ಒಂದು ಕಡೆ ಫೋನ್ ಇಡೋಕ್ಕೆ ಡೆಡಿಕೇಟೆಡ್ ಜಾಗ ಇಟ್ಟು ಅಲ್ಲೇ ಇಡಬೇಕು. ಯೂಸ್ ಮಾಡಿದ್ರು ಅಲ್ಲೇ ಹೋಗಿ ಯೂಸ್ ಮಾಡಿ ಅಲ್ಲೇ ವಾಪಸ್ ಇಟ್ಟು ಬರೋ ಥರ ಇರಬೇಕು ಮನೇಲಿರೋ ಟೈಮ್ನಲ್ಲಿ ಅಟ್ಲೀಸ್ಟ್ ನೀವು. ಸೊ ಫೋನ್ ಝೋನ್ಗಳನ್ನು ಮನೆಯಲ್ಲಿ ಕೇವಲ ಒಂದು 10-20% ಜಾಗಕ್ಕೆ ಸೀಮಿತ ಮಾಡಿದ್ರೆ ಉಳಿದ
80-90% ಮನೆಯ ಜಾಗ ನೋ ಫೋನ್ ಝೋನ್ ಅಂತ ಮಾಡಿದ್ರೆ ನಿಮ್ಮ ಮೆಂಟಲ್ ಹೆಲ್ತ್, ಫ್ಯಾಮಿಲಿಯ ಹೆಲ್ತ್, ನಿಮ್ಮ ಗಂಡ ಹೆಂಡತಿ ಸಂಬಂಧ, ಮಕ್ಕಳೊಂದಿಗಿನ ಬಾಂಧವ್ಯ ಹೆಂಗೆ ಇಂಪ್ರೂವ್ ಆಗುತ್ತೆ ನೋಡಿ. ಮಕ್ಕಳಿಗೆ ಪೇರೆಂಟ್ಸ್ ಒಂದಿಗಿನ ಬಾಂಧವ್ಯ ಕೂಡ ಹೆಂಗೆ ಇಂಪ್ರೂವ್ ಆಗುತ್ತೆ ಅಂತ ನೋಡಿ. ಮನುಷ್ಯರ ಜೊತೆ ಮಾತಾಡ್ತೀರಾ ನೀವು, ಆದ್ರೆ ರಿಯಾಲಿಟಿ 99% ಜನಕ್ಕೆ ಮನೇಲಿ ನೋ ಫೋನ್ ಝೋನೇ ಇಲ್ಲ. ಟಾಯ್ಲೆಟ್ ನಲ್ಲೂ ಕೂಡ ಫೋನ್, ಬಾತ್ರೂಮ್ ನಲ್ಲೂ ಕೂಡ ಫೋನ್, ಬೆಡ್ರೂಮ್ ನಲ್ಲೂ ಫೋನ್, ಹಾಲ್ ನಲ್ಲೂ, ಲಿವಿಂಗ್ ರೂಮ್ ನಲ್ಲೂ ಫೋನ್, ಡೈನಿಂಗ್ ಟೇಬಲ್ ಮೇಲೂ ಫೋನ್, ಎಲ್ಲ ಕಡೆ ಫೋನ್, ಇಡೀ ಮನೆ ತುಂಬ ಫೋನ್. 99% ಜನಕ್ಕೆ ನೋ ಫೋನ್ ಝೋನೇ ಇಲ್ಲ. ಅದನ್ನು ರಿವರ್ಸ್ ಮಾಡಿದಾಗ ಬದಲಾವಣೆ ಶುರುವಾಗುತ್ತೆ ನಿಮ್ಮ ಜೀವನದಲ್ಲಿ. ಜೊತೆಗೆ ಮಲಗೋ ಸ್ವಲ್ಪ ಹೊತ್ತಿನ ಮುಂಚೆ, ಸಾಧ್ಯ ಆದರೆ ಅಟ್ಲೀಸ್ಟ್ 1-2 ಗಂಟೆ ಮುಂಚೆ ಫೋನನ್ನು ನೀವು ಡಿವೋರ್ಸ್ ಕೊಟ್ಬಿಡಿ. ಅವತ್ತಿನ ರಾತ್ರಿಗೆ ನಿಮ್ಮ ಸಂಗಾತಿ ಹತ್ರಕ್ಕೆ ಹೋಗಿ ಅದನ್ನು ಬಿಟ್ಬಿಟ್ಟು ಮಕ್ಕಳ ಹತ್ರ ಹೋಗಿ ಆ ಫೋನಿಗೆ ಡೈವರ್ಸ್ ಕೊಟ್ಬಿಡಿ. ಬೆಳಿಗ್ಗೆ ಬರ್ತೀನಿ ಇರು ಅಂತೇಳಿ ಮೂಲೆಯಲ್ಲಿ ಇಟ್ಬಿಡಿ ಅದನ್ನು ಫೋನ್ನ. ಹಾಗಿಡಬೇಕಾದ್ರೆ ಡು ನಾಟ್ ಡಿಸ್ಟರ್ಬ್ ಸೆಟ್ಟಿಂಗ್ಸನ್ನು ಆನ್ ಮಾಡಿಡ್ಬೋದು. ಎಮರ್ಜೆನ್ಸಿ ಕಾಲಿಗೆ ಏನು ಮಾಡೋಣ, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ನ ನೀವು ಅದಕ್ಕೆ ಎಕ್ಸೆಪ್ಷನ್ ಕೊಡ್ಬೋದು. ಇದಿಷ್ಟು ಕಾಂಟ್ಯಾಕ್ಟ್ ಹೊರತುಪಡಿಸಿ ಅಥವಾ ಫೇವರಿಟ್ ಕಾಂಟ್ಯಾಕ್ಟ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇದಿಷ್ಟನ್ನು ಹೊರತುಪಡಿಸಿ ಉಳಿದೆಲ್ಲ ಕಾಲ್ ಮತ್ತು ಮೆಸೇಜನ್ನು ನೀನು ಮ್ಯೂಟ್ ಮಾಡೋ ಅನ್ನೋ ಅಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ ಡು ನಾಟ್ ಡಿಸ್ಟರ್ಬ್ ಅಲ್ಲಿ ಫೋನಲ್ಲಿ. ಪರ್ಟಿಕ್ಯುಲರ್ ಇಂಪಾರ್ಟೆಂಟ್ ನಂಬರ್ಗಳಿಂದ ವರ್ಕ್ದು, ಅಲ್ಲಿ ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ಮಾಡೋ ವ್ಯಕ್ತಿದು ಒಂದು 3-4 ಜನದ್ದು, ಆಮೇಲೆ ನಿಮ್ಮ ಫ್ಯಾಮಿಲಿ ಸರ್ಕಲ್ನಲ್ಲಿ ಒಂದು 3-4 ಜನದ್ದು ಇಂಪಾರ್ಟೆಂಟ್, ಅವುಗಳನ್ನು ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ ಮ್ಯೂಟ್ ಆಗುತ್ತೆ. ಅದರಲ್ಲೂ ಕೂಡ ಓನ್ಲಿ 2ನೇ ಸಲ ಕಾಲ್ ಬಂದರೆ ಮಾತ್ರ ರಿಂಗ್ ಮಾಡು ಅಂತ ಹೇಳಿ ಸೆಟ್ ಮಾಡ್ಬೋದು. ಫಸ್ಟ್ ಟೈಮ್ ಕಾಲ್ ಬಂದರೆ ರಿಂಗೇ ಆಗಲ್ಲ. ಎಮರ್ಜೆನ್ಸಿ ಇದ್ರೆ 2ನೇ ಸಲ ಮಾಡ್ತಾರಲ್ವಾ, ಅವಾಗ ಕೇಳುತ್ತೆ ನಿಮಗೆ. ಈ ಥರದ್ದೆಲ್ಲ ಆಪ್ಷನ್ ಇದೆ ಟೆಕ್ನಾಲಜಿ. ಟೆಕ್ ಅನ್ನೋದು ಕೇವಲ ಅಡಿಕ್ಷನ್ ಮಾತ್ರ ಅಲ್ಲ, ಅಲ್ಲಿ ತಪ್ಪಿಸ್ಕೊಳ್ಳೋಕ್ಕೂ ಉಪಾಯ ಅದರಲ್ಲಿ ಇದ್ದೇ ಇರುತ್ತೆ. ಯೂಸ್ ಮಾಡೋಕ್ಕೆ ಗೊತ್ತಿರಬೇಕು ನಮಗಷ್ಟೇ. ನಿಮ್ಮ ಫೋನ್ನ ಡು ನಾಟ್ ಡಿಸ್ಟರ್ಬ್ ಸೆಟ್ಟಿಂಗ್ಸನ್ನು, ನೈಟ್ ಮೋಡ್ ಸೆಟ್ಟಿಂಗ್ಸನ್ನು ಎಲ್ಲ ರಿಸರ್ಚ್ ಮಾಡಿ ಹುಡುಕಿ. ಒಂದೊಂದು ಫೋನ್ ಒಂಥರ ಇರುತ್ತೆ. ಇದು ಕೇವಲ ನೈಟ್ ಮಾತ್ರ ಅಲ್ಲ, ಡೇ ಟೈಮ್ನಲ್ಲೂ ಕೂಡ ಅಷ್ಟೇ ಸ್ನೇಹಿತರೆ. ನೋಟಿಫಿಕೇಶನ್, ಅಗತ್ಯ ಇಲ್ಲದ ಆ್ಯಪ್ಗಳದ್ದು ನೋಟಿಫಿಕೇಶನ್ ಬಂದ್ ಮಾಡಿ. ಪ್ರತಿ ಆ್ಯಪ್ನ ಕೂಡ ಸೆಲೆಕ್ಟ್ ಮಾಡಿ ನೋಟಿಫಿಕೇಶನ್ ಆಫ್ ಮಾಡಿ. ಬೇಕೇ ಬೇಕು ನೋಟಿಫಿಕೇಶನ್, ಇದು ಅನಿವಾರ್ಯ ಅನ್ನೋ ಆ್ಯಪ್ಗಳದ್ದು ಮಾತ್ರ ನೋಟಿಫಿಕೇಶನ್ ಅನ್ನು ಆನ್ ಇಡಿ. ಇಲ್ಲ ಅಂದರೆ ಬರ್ತಾನೆ ಇರುತ್ತೆ. ನಿಮ್ಮ ಕೈ ನೋಟಿಫಿಕೇಶನ್ ಪ್ಯಾನಲ್ಗೆ ಹೋಗ್ತಾನೆ ಇರುತ್ತೆ, ಕ್ಲಿಕ್ ಮಾಡ್ತಾನೆ ಇರುತ್ತೆ. ಜೊತೆಗೆ ಫೋನ್ ಯೂಸ್ ಮಾಡಬೇಕು ಅಂದಾಗ ಯಾವ ಉದ್ದೇಶಕ್ಕೆ ಅಂತ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ಕೆಲಸ ಇದೆ ಇದರಲ್ಲಿ, ಇಂಪಾರ್ಟೆಂಟ್ ಇದೆ, ಒಂದು ಕಾಲ್ ಮಾಡೋದಿದೆ, ಒಂದು ಮೆಸೇಜ್ ಮಾಡೋದಿದೆ, ಇಂಪಾರ್ಟೆಂಟ್ ಇದೆ, ಆಗಲೇಬೇಕು ಅದು. ಅಥವಾ ಮಸ್ಮಗ ಚಾನಲ್ನ ಅದೊಂದು ಇಂಪಾರ್ಟೆಂಟ್ ವಿಡಿಯೋ ನೋಡೋದಿದೆ ಅಂತ ನಿಮಗೆ ಅನಿಸ್ತು ಅಂತ ಅಂದ್ಕೊಳ್ಳಿ. ಉದಾಹರಣೆಗೆ ಹೇಳಿದ್ದು ಯಾವ್ದಾದ್ರು ಇರ್ಬೋದು, ಅದ್ರ ಕಡೆ ಮಾತ್ರ ಫೋಕಸ್ ಮಾಡಿ. ತುಂಬ ಜನ ಏನು ಮಾಡ್ತಾರೆ, ಫೋನ್ ತೆಗಿಯೋದು ಒಂದಕ್ಕೆ, ಆಮೇಲೆ ಅದನ್ನು ಮರೆತು ಬಿಟ್ಟು ಇನ್ನೇನೋ ಮಾಡ್ತಿರ್ತಾರೆ. 1 ಗಂಟೆ ಹೋಯ್ತು, ನಾನು ಬಂದಿದ್ದೇನಕ್ಕೆ ಹೇಳು ಫೋನ್ಗೆ, ಇದು ಕೆಲಸ. ಈ ಥರ ಮಾಡ್ತಾ ಇದ್ದಾರೆ. ವೇಸ್ಟ್ ಆಗ್ತಿರೋದೇ ಅಲ್ಲಿ ಟೈಮ್. ಹೌದಾ ಅಲ್ವಾ ಹೇಳಿ ನೀವು. ಅಸ್ತ್ರ ನಂಬರ್ 4, ಗ್ರೇ ಸ್ಕೇಲ್ ಮೋಡ್. ಇದೊಂದು ಸಿಂಪಲ್ ಟ್ರಿಕ್. ನಿಮ್ಮ ಫೋನ್ ಸೆಟ್ಟಿಂಗ್ಸ್ನಲ್ಲಿ ಡಿಸ್ಪ್ಲೇ ಕಲರ್ ತೆಗೆದು ಹಾಕಿ ಕೇವಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೋಡ್ಗೆ ಹಾಕ್ಬೋದು, ಗ್ರೇ ಸ್ಕೇಲ್ಗೆ ಹಾಕ್ಬೋದು. ಈ ಕೆಂಪು, ನೀಲಿ, ಹಸಿರು, ಈ ಬಣ್ಣಗಳಿದಾವಲ್ಲ, ಮೆದುಳಿಗೆ ಡೋಪಮೈನ್ ಕಿಕ್ ಕೊಡೋದೇ ಅವೇ ನಿಮಗೆ ಹೆಚ್ಚೆಚ್ಚು ಮೊಬೈಲ್ ಹುಚ್ಚನ್ನು ಹತ್ತಿಸೋದು. ಯಾವಾಗ ಫೋನ್ ಬಣ್ಣ ಕಳ್ಕೊಳ್ಳುತ್ತೋ ನಿಮ್ಮ ಮೆದುಳಿಗೆ ಅದು ಬೋರ್ ಆಗುತ್ತೆ. ನೆಕ್ಸ್ಟ್ ಅಸ್ತ್ರ, ಡಿಜಿಟಲ್ ಶಬಾತ್. ನೀವು ಯಹೂದಿಗಳ ಸಬಾತ್ ಕೇಳಿರ್ಬೋದು. ಅವರು ಪ್ರತಿ ಶುಕ್ರವಾರ ಸಂಜೆಯಿಂದ ಶನಿವಾರ ಸಂಜೆ ತನಕ ಇದನ್ನು ಆಚರಣೆ ಮಾಡ್ತಾರೆ. ಆ ಟೈಮ್ನಲ್ಲಿ ಕಂಪ್ಲೀಟ್ ರೆಸ್ಟ್ ಮಾಡ್ತಾರೆ. ಇದನ್ನು ನಮ್ಮ ಮೊಬೈಲ್ ವಿಚಾರಕ್ಕೂ ಅಳವಡಿಸ್ಕೊಳ್ಬೋದು ನಾವು. ಕೇವಲ ಯಹೂದಿಗಳ ಸಬ್ಬಾತ್ ಮಾತ್ರ ಅಲ್ಲ, ಹಿಂದೂಗಳಲ್ಲಿ, ಮುಸ್ಲಿಮರಲ್ಲಿ, ಕ್ರಿಶ್ಚಿಯನ್ರಲ್ಲಿ ಒಂದಲ್ಲ ಒಂದು ರೀತಿ ಇಂತಹ ಆಚರಣೆಗಳಿದ್ದೇ ಇದಾವೆ. ಅವರವರ ಆಚರಣೆ ಅಂತ ಅನ್ಕೊಂಡೇ ಫಾಲೋ ಮಾಡ್ಬೋದು. ಬೇಕಾದ್ರೆ ವಾರದಲ್ಲಿ 1 ದಿನ ಅಥವಾ ಕನಿಷ್ಠ ಅರ್ಧ ದಿನ ನೀವು ಫೋನ್ ಇಲ್ಲದ ಬದುಕನ್ನ ನೋಡ್ಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು. ಡಿಜಿಟಲ್ ಉಪವಾಸ ಅಂತ ಕರೀರೋದನ್ನ. ಪಾರ್ಕ್ಗೆ ಹೋಗ್ಬೋದು, ಫ್ರೆಂಡ್ಸ್ ಜೊತೆ ಮಾತಾಡ್ಬೋದು, ಜಿಮ್ಗೆ ಹೋಗ್ಬೋದು, ಕ್ರಿಕೆಟ್ ಆಡ್ಬೋದು, ಯಾವುದೋ ಸ್ಪೋರ್ಟ್ಸ್ ಆಡ್ಬೋದು. ಮೊಬೈಲ್ ಬಿಟ್ಟು ಬೇರೆ ಏನಾದರೂ ಮಾಡ್ಬೋದು. ಜೀವನದಲ್ಲಿ ಬರೀ ಮೊಬೈಲೇ ನೋಡ್ತಿದ್ರೆ ಕತೆ ಏನು ಸ್ವಾಮಿ? ಏನು ಫ್ಯೂಚರ್ ಏನು? ಮೆದುಳಿನ ಕ್ವಾಲಿಟಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನಮ್ದೆಲ್ಲ. 3ನೇ ದಿನದಲ್ಲಿ ಪವಾಡ. ಸ್ಟಡಿ ಹೇಳೋದೇನೋ 2 ದಿನ ಟ್ರೈ ಮಾಡಿದ್ದೀನಿ ಬಿಡ್ರಿ, ಇದೆಲ್ಲ ಆಗಲ್ಲ ರೀ, 3ನೇ ದಿನ ಅದೇ ಹಣೆ ಬರ ನಂದು ಅಂತ ಹೇಳ್ತಿದ್ದೀರಾ ಸ್ನೇಹಿತರೆ. ನಿಮ್ಗೆ ಹಂಗೆ ಅನಿಸ್ತಿರ್ಬೋದು. ಆದರೆ ಜರ್ಮನಿಯ ಹೈಡೆಲ್ಬರ್ಗ್ ಮತ್ತು ಕೋಲೋನ್ ಯೂನಿವರ್ಸಿಟಿಯ ವಿಜ್ಞಾನಿಗಳು ಒಂದು ಸ್ಟಡಿ ಮಾಡಿದ್ದಾರೆ. ಅದನ್ನು ನಿಮಗೆ ಹೇಳ್ತೀವಿ ಕೇಳಿ. ವಿಜ್ಞಾನಿಗಳು 72 ಗಂಟೆ ಮೊಬೈಲ್ ಬಿಟ್ಟಿರಿ ಅಂತ ಕೆಲವರು ಹೇಳಿದ್ರು. ಸ್ಟಡಿನಲ್ಲಿ ಸುಮಾರು ಜನ ಪಾಲ್ಗೊಂಡಿದ್ರು. ಅವರಿಗೆ ವಿಪರೀತ ಸಿಟ್ಟು ಬಂತು. ಕೈ ಸುಮ್ಮನೆ ಜೇಬಿಗೆ ಹೋಗ್ತಾ ಇತ್ತು. ಗಮನ ಎಲ್ಲೂ ಫೋಕಸ್ಡ್ ಆಗಿ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ಕಾನ್ಸಂಟ್ರೇಷನ್. ಒಂಥರ ಮಾದಕ ವ್ಯಸನಿ ಅಥವಾ ಕುಡುಕರಿಗೆ ಎಣ್ಣೆ ಸಿಗದೆ ಹೋದ್ರೆ ವಿಡ್ರಾವಲ್ ಸಿಂಪ್ಟಮ್ಸ್ ಹೆಂಗಾಗುತ್ತಲ್ಲ, ಆ ಥರ ಒದ್ದಾಡ್ತಾ ಇದ್ರು. ಮೊದಲ ದಿನ ತುಂಬ ಹಿಂಸೆ ಆಯ್ತು ಅವರಿಗೆ. ಆದರೆ 2ನೇ ದಿನಕ್ಕೆ ಕಾಲಿಟ್ಟಾಗ ನಾನು ಫೋನ್ ಚೆಕ್ ಮಾಡಲೇಬೇಕು ಅನ್ನೋ ಪ್ರೆಷರ್ ಸ್ವಲ್ಪ ಕಮ್ಮಿ ಆಯಿತು. ಆತ ಬೇರೆ ಕಡೆ ಫೋಕಸ್ ಮಾಡೋಕ್ಕೂ ಶುರು ಮಾಡಿದ್ರು. ಇದರಿಂದ ಮೊಬೈಲ್ ಬಳಕೆಯ ಅನಿವಾರ್ಯತೆ ಕಮ್ಮಿ ಆಯಿತು. ಆಮೇಲೆ 3ನೇ ದಿನದ ಕಡೆಗೆ ಮೆದುಳಿನ ಸ್ಕ್ಯಾನ್ ಮಾಡಿದಾಗ ವಿಜ್ಞಾನಿಗಳು ಶಾಕ್ ಆದರು. ಅವರ ಮೆದುಳಿನ ರಿವಾರ್ಡ್ ಪ್ರೊಸೆಸಿಂಗ್ ಏರಿಯಾದಲ್ಲಿ ಆ್ಯಕ್ಟಿವಿಟಿ ನಾರ್ಮಲ್ ಆಗಿತ್ತು. ಅಲ್ಲಿನ ಹುಚ್ಚುತನ ಕಮ್ಮಿ ಆಗಿತ್ತು. ಆ ಹಂಬಲ, ಕಾನ್ಸಂಟ್ರೇಷನ್ ಪವರ್ ವಾಪಸ್ ಬಂದಿತ್ತು. ಅಂದರೆ ನಮ್ಮ ಮೆದುಳಿಗೆ ರಿಪೇರಿ ಆಗೋಕ್ಕೆ ವರ್ಷಗಟ್ಟಲೆ ಎಲ್ಲ ಬೇಡ ಸ್ನೇಹಿತರೆ. ಕೇವಲ 3 ದಿನಗಳ ಡಿಜಿಟಲ್ ಉಪವಾಸ ಸಾಕು ಅಂತ ಆ ಸ್ಟಡಿ ಹೇಳಿತು. ಟೆಕ್ ದಿಗ್ಗಜರು ಹೇಳೋದು ಅದೇ.
ನಮಗೆಲ್ಲ ಸ್ಮಾರ್ಟ್ ಫೋನ್ಸ್ ಐಪ್ಯಾಡ್ ಎಲ್ಲ ಕೊಟ್ಟು ಅಡಿಕ್ಟ್ ಮಾಡಿಸಿದ ಯಾರು? ಜಾಗತಿಕ ಟೆಕ್ ದಿಗ್ಗಜರು. ಆದರೆ ನಿಮಗೆ ಗೊತ್ತಾ, ಅವ್ರು ಸ್ವಂತ ಅವ್ರ ಮಕ್ಕಳಿಗೆ ಇದನ್ನೆಲ್ಲ ಮುಟ್ಟಕ್ಕೆ ಬಿಡಲ್ಲ. ಆ್ಯಪಲ್ ಕಂಪನಿಯ ಸ್ಥಾಪಕ ಸ್ಟೀವ್ ಜಾಬ್ಸ್ ಜಗತ್ತಿಗೆ ಐಪ್ಯಾಡ್, ಐಫೋನ್ಗಳನ್ನೆಲ್ಲ ಪರಿಚಯಿಸಿದ್ರು. ನ್ಯೂಯಾರ್ಕ್ ಟೈಮ್ಸ್ ಪತ್ರಕರ್ತರು ಅವ್ರಿಗೆ ಕೇಳಿದಾಗ, ನಿಮ್ಮ ಮಕ್ಕಳಿಗೆ ಐಪ್ಯಾಡ್ ಅಂದರೆ ಇಷ್ಟನಾ ಅಂತ ಕೇಳಿದಾಗ ಜಾಬ್ಸ್ ಏನು ಗೊತ್ತಾ, ಅವರು ಅದನ್ನು ಬಳಸಲ್ಲ, ಮನೇಲಿ ಟೆಕ್ನಾಲಜಿ ಇಂತಿಷ್ಟೇ ಬಳಸಬೇಕು ಅಂತ ನಾವು ಲಿಮಿಟ್ ಹಾಕ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಆ್ಯಪಲ್ನ ಫೌಂಡರ್. ಮೈಕ್ರೋಸಾಫ್ಟ್ನ ಬಿಲ್ ಗೇಟ್ಸ್ 14 ವರ್ಷ ಆಗೋವರೆಗೂ ಮಕ್ಕಳಿಗೆ ಮೊಬೈಲ್ ಕೊಡಲಿಲ್ಲ. ಊಟದ ಟೇಬಲ್ ಮೇಲೆ ಮೊಬೈಲ್ ತರೋ ಹಾಗಿಲ್ಲ ಅನ್ನೋದು ಅವರ ಮನೆಯ ರೂಲ್ಸ್ ಆಗಿತ್ತು. ಮೆಟಾ ಕೋ ಫೌಂಡರ್ ಮಾರ್ಕ್ ಝಕರ್ಬರ್ಗ್ ಮಕ್ಕಳ ಸ್ಕ್ರೀನ್ ಟೈಮ್ ಬಗ್ಗೆ ಕೇರ್ಫುಲ್ ಆಗಿರ್ತಾರೆ. ಟೆಕ್ ಕಂಪನಿಯ CEO ಗೊತ್ತು ಏನು ಮಾಡಬೇಕು ಅಂಥೇಳಿ, ಅವ್ರು ಅದನ್ನು ಫಾಲೋ ಮಾಡ್ತಾರೆ. ಆದರೆ ನಾವು ಅದನ್ನು ನೋಡಿ 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 ಅವರಿಗೆ ದುಡ್ಡು ಕೊಡೋರು, ನಮಗಿದರಲ್ಲಿ ಮೈಂಡ್ಫುಲ್ನೆಸ್ ಇಲ್ಲ, ಬೇಕಾಬಿಟ್ಟಿ ಆಗಿ ಹೋಗ್ಬಿಟ್ಟಿದ್ದೀವಿ ನಾವು. ಸೊ ಸ್ನೇಹಿತರೆ, ಫೈನಲಿ ಇಷ್ಟೇ ಹೇಳೋದು, ಪ್ರತಿ ನಿಮಿಷ ಕೂಡ ಲೈಫ್, ಅದು ಕಳೆದು ಹೋಗಿರೋ ಟೈಮ್ ವಾಪಸ್ ಬರಲ್ಲ. ಸೊ ನಿಮ್ಮ ಮಕ್ಕಳು ಬೆಳೆಯೋದನ್ನು, ತಂದೆ ತಾಯಿಯ ಮುಖದಲ್ಲಿ ಬರ್ತಾ ಇರೋ ನೆರಿಗೆಯನ್ನು, ಆ ರಿಂಕಲ್ಸನ್ನು, ಪ್ರಕೃತಿ ಸೌಂದರ್ಯವನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಜೀವನ ಕಳಿಬೇಡಿ. ಕಣ್ಣಾರೆಯಾಗ ನೋಡಿ ಅದನ್ನು, ಆ ಪ್ರೋಸೆಸ್ನಲ್ಲಿ ಪಾಲ್ಗೊಳ್ಳಿ. ನಾಳೆನಿಂದಲ್ಲ, ಇವತ್ತಿನಿಂದಲೇ ಶುರು ಮಾಡಿ ಸ್ನೇಹಿತರೆ. ಈ ವಿಡಿಯೋ ಮುಗಿದ ತಕ್ಷಣದಿಂದಲೇ ಶುರು ಮಾಡಿ. ಈ ವರದಿ ಇಷ್ಟ ಆಗಿದ್ರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಬೇಸಿಕ್ ಎಸೆನ್ಷಿಯಲ್ ಅತ್ಯವಶ್ಯಕ ಪ್ರೊಟೆಕ್ಷನ್ ಪ್ಲಾನ್ ಆಗಿರೋ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಇನ್ನೂ ಯಾರೋ ಮಾಡಿಸದೇ ಇರೋರಿದ್ರೆ ಪರ್ಚೇಸ್ ಮಾಡೋಕೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಎರಡೂ ಕಡೆ ಲಿಂಕನ್ನು ಕೊಟ್ಟಿರ್ತೀವಿ. ಚೆಕ್ ಮಾಡಿ. ಕೆಲವೇ ಕ್ಲಿಕ್ಸಲ್ಲಿ ಆ ರಕ್ಷಣೆಯನ್ನು ನಿಮ್ಮ ಫ್ಯಾಮಿಲಿ ನೀವು ಕೊಡ್ಬೋದು, ಆರೋಗ್ಯದ ರಕ್ಷಣೆಯನ್ನು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.